ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ನಾವು ಇವತ್ತು ಪರ್ಪಲ್ ಹೂವಿನ ತೋಟದಲ್ಲಿ ಇದ್ದೀವಿ. ಇದರ ಕೆಲವೊಂದು ವಿಶೇಷತೆಗಳನ್ನು, ಯಾವ ರೀತಿ ರೈತ ಅದನ್ನು ಲಾಭ ಮಾಡುವುದು, ಅಚ್ಚುಕಟ್ಟಾಗಿ ಯಾವ ರೀತಿ ಆರೈಕೆಯನ್ನು ಮಾಡುವುದು, ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಅಧಿಕ ಹೂವನ್ನು ಯಾವ ರೀತಿ ಕಟಾಪು ಮಾಡಿ ಅಧಿಕ ಲಾಭವನ್ನು ಮಾಡುವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ನೋಡಿ, ನೀವು ನೋಡ್ತಾ ಇರ್ತಕ್ಕಂಥ ಪರ್ಪಲ್ ಹೂವಿನ ತೋಟ ಇದು ಕೇವಲ 2 ತಿಂಗಳದು. 2 ತಿಂಗಳ ಮೇಲೆ 5 ದಿನ ಆಗಿದೆ. ಇದು 2 ತಿಂಗಳಿಗೆ ಹೂವು ಬರ್ತದೆ. ಇದು ಇದರ ವಿಶೇಷತೆ. ನೀವೇನು ನೋಡ್ತಾ ಇದ್ದೀರೋ ಈ ಪರ್ಪಲ್ ಹೂವು 2 ತಿಂಗಳಿಗೆ ಇದು ಹೂವು ಬರ್ತದೆ. ಇದೇ ಇದರ ವಿಶೇಷತೆ. ಇದನ್ನು ಯಾವ ರೀತಿ ನೀವು ಆರೈಕೆ ಮಾಡಬೇಕು ಅಂದರೆ ನೋಡಿ, ಯಾವುದೇ ರೀತಿಯ ಕಳೆ ಬಿಟ್ಕೋಬಾರ್ದು. ಮುಖ್ಯವಾಗಿ ಇದು ಸಸಿಯ ಬೆಲೆ ಒಂದು ಸ್ವಲ್ಪ ರೇಟ್ ಇರುತ್ತೆ. ಈ ₹1.5 ರೂಪಾಯಿಂದ ₹2 ಸಸಿ ಬೀಳುತ್ತೆ. ಈ ಸಸಿಯನ್ನು ತಂದುಬಿಟ್ಟು ಪ್ರತಿ ಪಾಯಿಂಟ್ಗೂ ಒಂದೊಂದನ್ನು ನಾಟಿ ಮಾಡಿದ್ದಾರೆ ನೋಡಿ, ಗಮನಿಸಿ. ಇಲ್ಲಿ ನಾಟಿ ಮಾಡಿದ್ದಾರೆ. ಇದನ್ನು ಅಚ್ಚುಕಟ್ಟಾಗಿ ಕಳೆಯನ್ನು ತಗೋಬೇಕಾಗುತ್ತೆ. ನಮ್ಮ ತೋಟದಲ್ಲಿ ಕಳೆ ಹುಲ್ಲು ಇಲ್ಲ ಅಂದರೆ ಎಷ್ಟೋ ರೋಗಗಳು ಕಂಟ್ರೋಲಿಗೆ ಬರ್ತವೆ. ಮುಖ್ಯವಾಗಿ ನೋಡಿ, ಅದಾದ ಮೇಲೆ ಡ್ರಿಪ್ ಮುಖಾಂತರ ನಾವು ರಾಸಾಯನಿಕ ಗೊಬ್ಬರವನ್ನು ನಾವು 10 ದಿನಕ್ಕೆ 15 ದಿನಕ್ಕೊಮ್ಮೆ ಕೊಡ್ತಾನೆ ಇರಬೇಕು. ಯಾಕಂದರೆ ಸಸಿ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಮಗ್ಗು ಚೆನ್ನಾಗಿ ಕಟ್ಟಬೇಕು. ಇದು 2 ತಿಂಗಳಿಗೆ ಹೂವು ಬಿಡೋದ್ರಿಂದ ಸ್ವಲ್ಪ ಆರೈಕೆ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಅದೇ ರೀತಿ ನೀವು 1 ತಿಂಗಳ ಸಸಿ ಆದ ನಂತರ ಔಷಧಿ ಅಂದರೆ ಒಳ್ಳೆ ರೀತಿಯ ಔಷಧಿಗಳನ್ನು ತಂದುಬಿಟ್ಟು ಮಗ್ಗು ದಪ್ಪ ಆಗೋವಂಥದ್ದು, ಹೂವು ಚೆನ್ನಾಗಿ ಫಿನಿಶಿಂಗ್ ಬರ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಸಸಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಮಾತೆ ಚೆನ್ನಾಗಿ ಬರ್ತಕ್ಕಂಥದ್ದು, ಈ ರೀತಿಯ ಔಷಧಿಯನ್ನು ವಿಚಾರಿಸಿ ತೊಗೊಂಬರ್ಬೇಕಾಗುತ್ತೆ. ತೊಗೊಂಬಂದು ನೀವು ಹೊಡಿಬೇಕಾಗುತ್ತೆ. ನಂತರ ನೋಡಿ, ಇದು 6-7 ದಿನಕ್ಕೊಮ್ಮೆ ಹೂವನ್ನು ಕಟಾಪಿಗೆ ಬರುತ್ತೆ. ಇದು ಅಳ್ಳಿರ್ತಕ್ಕಂಥ ಹೂವನ್ನು ನೀಟಾಗಿ ಕಟಾಪು ಮಾಡಿದರೆ ಇದು ನೋಡಿ, ಇಂದಿಗೆ ಹೂವಿನ ಬೆಲೆ ದುಬಾರಿ ಇದೆ. ಇವತ್ತಿಗೆ ಇದು ಬಿಡಿ ಹೂವು ₹170 ₹180 ಇದೆ. ಕಟ್ಟಿರ್ತಕ್ಕಂಥ ಹೂವು ₹80 ಮಾರು, ₹100 ಮಾರು, ₹120 ಮಾರುವರೆಗೂ ಇದೆ. ಈ ರೀತಿ ಇದ್ದಾಗ ನಾವು ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ತಾನೇ ಲಾಭ ನಮಗೆ ಚೆನ್ನಾಗಿ ಬರೋದು. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಪರ್ಪಲ್ ಹೂವನ್ನು 2 ತಿಂಗಳಿಗೆ ಹೂವನ್ನು ಕಟಾಪು ಮಾಡಿ ಲಾಭವನ್ನು ಮಾಡುವುದು. ಇದು ಬೇರೆ ರೀತಿಯ ಬೆಳೆಗಳ ಮಧ್ಯೆ ಉಪಬೆಳೆಯಾಗೂ ಕೂಡ ಬೆಳೆಯುವುದು. ನೀವು ಬಾಳೆ ಹಾಕ್ತಾರೆ, ಅದ್ರ ಮಧ್ಯದಲ್ಲಿ ಬೆಳ್ಕೊಂಬಿಟ್ಟು 2 ತಿಂಗಳಿಗೆ ಹೂವು ಮುಗಿಸ್ಕೊಂಬಿಡ್ಬೋದು. ಅದೇ ರೀತಿ ನೋಡಿ, ಮತ್ತೊಂದು ಪಪ್ಪಾಯಲ್ಲೂ ಕೂಡ ನೀವು ಬೆಳೆಯುವುದು. ಈ ಥರ ಬೆಳೆಗಳಲ್ಲಿ ಕೂಡ ನೀವು ಬೆಳೆಯುವುದು. ರೈತ ಯಾವುದೇ ಕೃಷಿಯನ್ನು ಮಾಡೋದ್ರ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಉತ್ತಮವಾದ ಅಧಿಕ ಲಾಭವನ್ನು ಮಾಡ್ಬೋದು. ಒಂದೇ ಬೆಳೆ ಬೆಳೆಯೋದಕ್ಕಿಂತ 2-3 ಬೆಳೆಯನ್ನು ಬೆಳೆದು ಹೆಚ್ಚು ಲಾಭವನ್ನು ಮಾಡ್ಬೋದು. ಒಂದು ಬೆಳೆ ಫೇಲ್ ಆದರೂ ಒಂದು ಬೆಳೆ ಕೈ ಹಿಡಿಯುತ್ತೆ. ನಂತರ ಇದು ಮಾತೆ ಬರುತ್ತೆ. ಈಗೇನು ಈ ಸಸಿ ಎಲ್ಲ ಹೂವು ಅಳ್ಳಿದೆಯೋ ಇದರಲ್ಲಿ ಮಾತೆ ಬರುತ್ತೆ. ಅಂದರೆ ನಾವು ರಾಸಾಯನಿಕ ಗೊಬ್ಬರವನ್ನು ಅಚ್ಚುಕಟ್ಟಾಗಿ ಕೊಟ್ಟಾಗ, ಕಳೆಯನ್ನು ನೀಟಾಗಿ ತಗೊಂಡಾಗ, ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದಾಗ, ಔಷಧಿಯನ್ನು ನೀಟಾಗಿ ಮೇಂಟೈನ್ ಮಾಡಿದಾಗ ಮಾತೆ ಬರುತ್ತೆ. ಈ ಕಡ್ಡಿ ಅಳ್ಳಿರ್ತಕ್ಕಂಥ ಕಡ್ಡಿಯನ್ನು ನಾವೆಲ್ಲ ನೀಟಾಗಿ ಮುರಿದು ಹೊರಗಡೆ ಹಾಕಿದರೆ, ಇಲ್ಲ ಅಲ್ಲೇ ಹಾಕಿದ್ರು ಕೊಳ್ತ್ಕೊಳತ್ತೆ, ಏನು ತೊಂದರೆ ಇಲ್ಲ. ಆ ಮಾತೆ ಬಂದಾಗ ಔಷಧಿಯನ್ನು ಮೇಂಟೈನ್ ಮಾಡಬೇಕು, ರಾಸಾಯನಿಕ ಗೊಬ್ಬರವನ್ನು ಮೇಂಟೈನ್ ಮಾಡಬೇಕು. ಆ ಸಮಯದಲ್ಲಿ ನಮಗೆ ಉತ್ತಮವಾದ ಮಾತೆ ಬಂದು ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ. ಅದು ಇದಕ್ಕಿಂತ ಚೆನ್ನಾಗೇ ಇರುತ್ತೆ ಹೂವು, ಇದಕ್ಕಿಂತ ಹೆಚ್ಚು ಹೂವು ಸಿಗುತ್ತೆ. ಹಾಗಾಗಿ ರೈತ ಆದವನು ಇದನ್ನು 2-3 ತಿಂಗಳು ತನಕ ಹೂವು ಕೊಯ್ಯೋದು. ಹಳ್ಳಿದಾದ ಮೇಲೆ ಈ ಕಟಾಪ್ ಮುಗಿದ ಮೇಲೆ ಮತ್ತೆ ಚಿಗುರು ಬಂದು ಮತ್ತೆ ಎಲ್ಲ ನೀಟಾಗಿ ಮತ್ತೆ ಹೂವು ಬರುತ್ತೆ. ಈಗ ಒಂದು 3-4 ಕಟಾಪ್ ಕಟ್ ಮಾಡಿ 1 ತಿಂಗಳು, ಅಥವಾ ಒಂದು 15 ತಿಂಗಳು ಬಿಟ್ಟು ಮತ್ತೆ ಬೇಗ ಬರುತ್ತೆ ಹೂವು. ಅದನ್ನು ಕೂಡ ರೆಡಿ ಮಾಡಿಕೊಂಡು ನಾವು ಹೂವನ್ನು ಚೆನ್ನಾಗಿ ಕಟಾಪು ಮಾಡಿ ಒಳ್ಳೆ ಅಧಿಕ ಲಾಭವನ್ನು ಮಾಡ್ಬೋದು. ಕ್ವಾಲಿಟಿಯನ್ನು ಚೆನ್ನಾಗಿ ನಾವು ಮೇಂಟೈನ್ ಮಾಡಿದರೆ ಪ್ರತಿಯೊಬ್ಬ ರೈತನು, ಹೂವು ಬೆಳೀತಕ್ಕಂಥ ರೈತನಿಗೆ ನಾನು ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಇಲ್ಲಿ ಹೂವಿನ ಕೃಷಿಯಲ್ಲಿ ನೆಗ್ಲಿಜೆನ್ಸಿ ಇದ್ದರೆ ಯಾವುದೇ ಕಾರಣಕ್ಕೂ ಹೂವು ಬರೋದಿಲ್ಲ. ಹೂವಿನ ಬೆಳವಣಿಗೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ತುಂಬ ರೋಗಗಳು ಬೀಳ್ತವೆ. ನೀವು ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಲಕ್ಷ ಸಂಪಾದಿಸಬಹುದು. ಹೂವಿನ ಕೃಷಿಯಲ್ಲಿ ಲಕ್ಷ ಸಂಪಾದಿಸಬಹುದು. ಯಾವಾಗ ಅಂದರೆ ಶ್ರಮಜೀವಿಗಳಾಗಿರಬೇಕು ನಾವು. ಯಾವಾಗಲೂ ಆ ಹೂವಿಗೆ ಏನು ರೋಗ ಬರ್ತಾ ಇದೆ, ಅದು ಯಾವ ರೀತಿ ರೋಗ ಬರದೇ ಇರೋದಕ್ಕೆ ಏನೇನು ಮಾಡಬೇಕು ಅಂತ ನಾವು ಪ್ರತಿನಿತ್ಯ ಕೂಡ ನಾವು ಅಬ್ಸರ್ವ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಹೂವು ಮುಗಿಯೋವರೆಗೂ ನಮಗೆ ಒಳ್ಳೆ ಕ್ವಾಲಿಟಿ ಹೂವು ಬರುತ್ತೆ. ಒಳ್ಳೆ ಮಾರುಕಟ್ಟೆ ಮಾಡ್ಬೋದು, ಅಧಿಕ ಲಾಭ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ಸರಿ ಅನಿಸಿದರೆ ಲೈಕ್ ಮಾಡಿ. ಧನ್ಯವಾದಗಳು.